ವೀಕ್ಷಕರೇ ನಮಸ್ಕಾರ. ನೀವು ಹಣ ಸಂಪಾದನೆ ಮಾಡೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಿ. ಆದರೆ ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣ ನಿಜಕ್ಕೂ ನಿಮ್ಗಾಗಿ ಕೆಲಸ ಮಾಡ್ತಿದೆಯಾ? ಸಾಮಾನ್ಯ ವ್ಯಕ್ತಿಗೆ ಈ ವೆಲ್ತ್ ಕ್ರಿಯೇಷನ್ ಅನ್ನೋದು ಒಂದು ಕನಸೆ. ಆದರೆ ನಿಜ ಏನು ಗೊತ್ತಾ? ವೆಲ್ತ್ ಕ್ರಿಯೇಷನ್ ಅನ್ನೋದು ಅದೃಷ್ಟ ಅಲ್ಲ, ಅದು ಒಂದು ಫಾರ್ಮುಲಾ. ಈ ಫಾರ್ಮುಲಾದ ಮುಖ್ಯ ತತ್ವ ಏನು ಅಂದರೆ, ನೀವು ಕೆಲಸ ಮಾಡೋದಕ್ಕಿಂತ ನಿಮ್ಮ ಹಣ ಹೆಚ್ಚು ಕೆಲಸ ಮಾಡಬೇಕು ಅಂತ. ಸಿಂಪಲ್ ಆಗಿ ಒಂದೊಂದಾಗಿ ಹೇಳ್ತೀನಿ. ಮೊದಲು ನೀವು ನಿಮ್ಮ ಹಣವನ್ನು ಎಲ್ಲಿ ಇಡಬೇಕು, ಇದು ಮೊದಲನೇ ಪ್ರಶ್ನೆ. ನಮ್ಮ ದೇಶದಲ್ಲಿ ಮುಖ್ಯವಾದಂಥ ಆಯ್ಕೆಗಳಲ್ಲಿ ಮೊದಲನೇದು ಫಿಕ್ಸೆಡ್ ಡೆಪಾಸಿಟ್, FD. ಇದು ತುಂಬ ಪಾಪ್ಯುಲರ್ ಕೂಡ ಹೌದು. ಇದು ಸೇಫ್ ಆಗಿರುತ್ತೆ, ಗ್ಯಾರಂಟಿಡ್ ಆಗಿರುತ್ತೆ. ಆದರೆ ನಿಜಕ್ಕೂ ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡಿಕೊಡುತ್ತಾ? ಒಂದು ಎಕ್ಸಾಂಪಲ್ ನೋಡೋಣ. ನೀವು 1,00,000 ಹಣನ 5 ವರ್ಷಕ್ಕೆ 6% ಬಡ್ಡಿಗೆ FDನಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ. ನೀವು 30% ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ಇದ್ದರೆ ನಿಮಗೆ 34,686 ರೂಪಾಯಿ ಬಡ್ಡಿ ಸಿಗುತ್ತೆ. ಅದರಲ್ಲಿ 10,405 ರೂಪಾಯಿ ಟ್ಯಾಕ್ಸೇ ಕಟ್ಟಬೇಕು. ಅಂದರೆ ನಿಮ್ಮ ನೆಟ್ ಇಂಟ್ರೆಸ್ಟ್ ಎಷ್ಟಾಯಿತು? 24,280 ರೂಪಾಯಿ. ಈಗ ಇನ್ಫ್ಲೇಷನ್ ಅಂತ ತಗೊಳ್ಳೋಣ. ವರ್ಷ ವಸ್ತುಗಳ ಬೆಲೆ ಏರ್ತಾನೆ ಇರುತ್ತೆ ಅಲ್ವಾ? ವರ್ಷಕ್ಕೆ ಮಿನಿಮಮ್ 5% ಇನ್ಫ್ಲೇಷನ್ ಇದ್ರೂ ಕೂಡ ಇವತ್ತಿನ 1,00,000 ವ್ಯಾಲ್ಯೂ 5 ವರ್ಷದ ನಂತರ ಸುಮಾರು 1,27,628 ರೂಪಾಯಿ ಆಗುತ್ತೆ. ಅಂದರೆ ಮೊದಲು 1,00,000ಕ್ಕೆ ತಗೋತಾ ಇದ್ದಂಥ ವಸ್ತುಗಳನ್ನು ಈಗ ನೀವು ತಗೋಬೇಕು ಅಂದರೆ 27,628 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಆದರೆ ನಿಮ್ಮ ನೆಟ್ ಗೇನ್ ಕೇವಲ 24,280 ರೂಪಾಯಿ ಮಾತ್ರ ಇರುತ್ತೆ. ಇನ್ಫ್ಲೇಷನ್ನಿಂದ ಆಗಿದ್ದು 27,628 ರೂಪಾಯಿ. ಅಂದರೆ ನಿಮ್ಮ ರಿಯಲ್ ರಿಟರ್ನ್ ನೆಗೆಟಿವ್ ಆಗಿದೆ. ಟೆಕ್ನಿಕಲಿ ನೋಡಿದ್ರೆ ನೀವು ಮುಂದೆ ಹೋಗೋದಕ್ಕಿಂತ ಹಿಂದಿಂದ ಹೋಗ್ತಾ ಇದ್ದೀರಾ. ಈಗ FD ಬಿಡಿ, ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ತಗೊಳ್ಳೋಣ. ಅದೇ 1,00,000ವನ್ನು 12% CAGRನಲ್ಲಿ 5 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿದ್ರೆ ಅದು 1,76,234 ರೂಪಾಯಿ ಆಗುತ್ತೆ. ಅಂದರೆ ಲಾಭ 76,234 ರೂಪಾಯಿ. ಈ ಲಾಭ 1,25,000 LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮಿತಿಗಿಂತ ಕಮ್ಮಿ ಇರೋದ್ರಿಂದ ಯಾವ ಟ್ಯಾಕ್ಸು ಕೂಡ ಇರೋದಿಲ್ಲ. ಈಗ ಇನ್ಫ್ಲೇಷನ್ ಅನ್ನು ತಗೊಳ್ಳೋಣ. 76,234 ಮೈನಸ್ 27,628, 48,606. ಅಂದರೆ ರಿಯಲ್ ರಿಟರ್ನ್ ಸುಮಾರು 8% ಆಗುತ್ತೆ. ಅದೇ FDಯ ನೆಗೆಟಿವ್ ರಿಟರ್ನ್ ಇತ್ತಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ತುಂಬಾ ಬೆಟರ್. ಅದಕ್ಕೆ ಎಕ್ಸ್ಪರ್ಟ್ಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸನ್ನು ಲಾಂಗ್ ಟರ್ಮ್ ಇನ್ಫ್ಲೇಷನ್ ಬೀಟರ್ಸ್ ಅಂತ ಪರಿಗಣಿಸ್ತಾರೆ. ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ವೆಲ್ತ್ ಕ್ರಿಯೇಷನ್ಗೆ ಒಂದು ಉತ್ತಮವಾದಂಥ ಸಾಧನ ಆಗುತ್ತೆ. ಹಾಗಾದರೆ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡೋದು ಅಂತ ಹೇಳಿದ್ರೆ ಹೇಗೆ? ಈ ವಿಡಿಯೋನಲ್ಲಿ ನಾವು ವೆಲ್ತ್ ಕ್ರಿಯೇಷನ್ ಜರ್ನಿ ಬೇಕಾದಂಥ ಆ 5 ಫೌಂಡೇಶನ್ ಪ್ರಿನ್ಸಿಪಲ್ನ ಬಗ್ಗೆ ನೋಡೋಣ. ಮತ್ತೆ ತಡ, ಈಗಲೇ ಈ ವಿಡಿಯೋವನ್ನು ಶುರು ಮಾಡೋಣ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ರೂಲ್ ನಂಬರ್ 1, ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ಗುರಿಯೊಂದಿಗೆ ಹೂಡಿಕೆ ಮಾಡೋದು, ಇದು ಮೊದಲನೇ ಪ್ರಿನ್ಸಿಪಲ್. ಯಾವತ್ತು ಗುರಿ ಇಲ್ಲದೆ ಇನ್ವೆಸ್ಟ್ ಮಾಡಬೇಡಿ. ಏನಾಗುತ್ತೆ, ನಿಮ್ಮ ಹತ್ರ ಸ್ಪಷ್ಟವಾದಂಥ ಫಿನಾನ್ಷಿಯಲ್ ಗೋಲ್ ಇದ್ದರೆ ಮಾರ್ಕೆಟ್ನಲ್ಲಿ ಏರಿಳಿತ ಆದಾಗ ನೀವು ಗಾಬರಿ ಆಗೋದಿಲ್ಲ. ಒಂದು ಗೋಲ್ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಳ್ತಾ ಇರುತ್ತೆ. ಉದಾಹರಣೆಗೆ ನಿಮ್ಮ ಮಗುವಿನ ಹೈಯರ್ ಎಜುಕೇಷನ್ ಅಂತ ತಗೊಳ್ಳಿ. ಪ್ಲ್ಯಾನ್ ಮಾಡ್ತಾ ಇರ್ತೀರಿ. ಇವತ್ತಿಗೆ ಆ ಖರ್ಚು 30 ಲಕ್ಷ ಮತ್ತು ನಿಮ್ಮ ಬಳಿ ಇನ್ನೂ 15 ವರ್ಷ ಇದೆ, ಟೈಮ್ ಇದೆ. ಈಗ ಇನ್ಫ್ಲೇಷನ್ ವರ್ಷಕ್ಕೆ ಆವ್ರೇಜ್ ಒಂದು 5% ಅಂತ ಇಟ್ಕೊಳ್ಳಿ. ಇವತ್ತಿನ 30 ಲಕ್ಷ 15 ವರ್ಷ ಆದಮೇಲೆ 63 ಲಕ್ಷ ಆಗುತ್ತೆ. ಹೌದಾ? ಅಂದರೆ ನಿಮ್ಮ ನಿಜವಾದಂಥ ಟಾರ್ಗೆಟ್ 30 ಲಕ್ಷ ಅಲ್ಲ, 63 ಲಕ್ಷ. ಈ 63 ಲಕ್ಷದ ಗೋಲನ್ನು ರೀಚ್ ಆಗೋದಕ್ಕೆ ಮತ್ತು ವರ್ಷಕ್ಕೊಂದು 12% ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಂಡ್ರು ನೀವು ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ? 13,200 ರೂಪಾಯಿ SIP ಮೂಲಕ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದನ್ನೇ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಅನ್ನೋದು. ಮೊದಲು ನಿಮ್ಮ ಟಾರ್ಗೆಟ್ ಏನು ಅದನ್ನು ಡಿಸೈಡ್ ಮಾಡಿ, ನಂತರ ಆ ಗುರಿ ತಲುಪೋದಕ್ಕೆ ಇವತ್ತು ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದನ್ನು ಲೆಕ್ಕ ಹಾಕಿ. ಅದಕ್ಕೆ ಅನುಗುಣವಾಗಿ ಹೂಡಿಕೆ ಮಾಡ್ತಾ ಹೋಗಿ, ಇನ್ವೆಸ್ಟ್ ಮಾಡ್ತಾ ಹೋಗಿ. ರೂಲ್ 2, ಲಾಂಗ್ ಟರ್ಮ್ಗಾಗಿ ಇನ್ವೆಸ್ಟ್ ಆಗಿರಿ. ಒಂದು ಫೇಮಸ್ ಸೇಯಿಂಗ್ ಇದೆ, ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್ ದ ಮಾರ್ಕೆಟ್ ಅಂತ. ಅಂದರೆ ಮಾರ್ಕೆಟ್ನಲ್ಲಿ ಹೆಚ್ಚು ಸಮಯ ಉಳಿಯೋದು ಮಾರ್ಕೆಟ್ ಯಾವಾಗ ಇರುತ್ತೆ ಇಳಿಯುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ. ಲಾಂಗ್ ಟರ್ಮ್ಗಾಗಿ ಇನ್ವೆಸ್ಟ್ ಮಾಡಿ. ಈ ಅಡ್ವೈಸನ್ನು ನೀವು ತುಂಬ ಸತಿ ಕೇಳಿರ್ತೀರ. ಜನ ಹೇಳ್ತಾರೆ ಅಂತಲ್ಲ, ಅದ್ರ ಹಿಂದೆ ಡೇಟಾ ಮತ್ತು ಹಿಸ್ಟ್ರಿ ಕೂಡ, ಈ ಎರಡೂ ಕೂಡ ಇದೆ. ರೀಸನ್ 1 ಏನು? ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಹೆಚ್ಚಾದ ಹಾಗೆ ಹಣ ಕಳ್ಕೊಳ್ಳೋ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. ಹಿಸ್ಟಾರಿಕಲ್ ಡೇಟಾದ ಪ್ರಕಾರ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಕೇವಲ 1 ವರ್ಷದ ಮಟ್ಟಿಗೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುವಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರ್ಬೋದು. ಆದರೆ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗುವಂಥ ಸಾಧ್ಯತೆ ಆಲ್ಮೋಸ್ಟ್ 0 ಅಂತಲೇ ಹೇಳ್ಬೋದು. ಎರಡನೇ ಕಾರಣ ಏನು? ಕಾಂಪೌಂಡಿಂಗ್ನ ಪವರ್ ಗೊತ್ತಾಗೋದು ಕೊನೆಯ ವರ್ಷಗಳಲ್ಲಿ. ಒಂದು ಉದಾಹರಣೆನ ನೋಡೋಣ. ನೀವು ಪ್ರತಿ ತಿಂಗಳು ಒಂದು 10,000 ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ 25 ವರ್ಷಗಳವರೆಗೆ ಇನ್ವೆಸ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ.
ವರ್ಷಕ್ಕೆ ಆವ್ರೇಜ್ 100% ರಿಟರ್ನ್ ಸಿಕ್ಕರೆ 25 ವರ್ಷಗಳ ನಂತರ ನಿಮ್ಮ ಕಾರ್ಪಸ್ ಎಷ್ಟಾಗುತ್ತೆ? ಸುಮಾರು 1,70,00,000. ಆದರೆ ನೀವು 25 ವರ್ಷ ಇನ್ವೆಸ್ಟ್ ಮಾಡೋ ಬದಲು 20 ವರ್ಷಕ್ಕೆ ನಿಲ್ಲಿಸಿದ್ರಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು, ಆಗ ನಿಮ್ಮ ಕಾರ್ಪಸ್ ಕೇವಲ 92 ಲಕ್ಷ ಆಗುತ್ತೆ. ಅಂದರೆ ಈ ಕೊನೆಯ 5 ವರ್ಷದಲ್ಲಿ ನಿಮ್ಮ ವೆಲ್ತ್ ಸುಮಾರು 80 ಲಕ್ಷದಷ್ಟು ಕಮ್ಮಿ ಆಗುತ್ತೆ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು. ಇನ್ನು ಮೂರನೇ ಕಾರಣ, ಮೊದಲ 1 ಕೋಟಿ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಆದರೆ ಅದೇ ನೆಕ್ಸ್ಟ್ 1 ಕೋಟಿ ಅದಕ್ಕಿಂತ ತುಂಬ ಬೇಗ ಆಗುತ್ತೆ. ಉದಾಹರಣೆಗೆ ನೀವು SIP ಮೂಲಕ ಪ್ರತಿ ತಿಂಗಳು ಒಂದು 25,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಆಮೇಲೆ ವರ್ಷಕ್ಕೆ ಒಂದು 12% ರಿಟರ್ನು. ನಿಮ್ಮ ಮೊದಲ 1 ಕೋಟಿ ಮಾಡೋದಕ್ಕೆ ಸುಮಾರು 14 ವರ್ಷ ಬೇಕಾಗ್ಬೋದು. ಆದರೆ ಒಂದು ಬಾರಿ ನಿಮ್ಮ ಪೋರ್ಟ್ಫೋಲಿಯೋ 1 ಕೋಟಿ ರೀಚ್ ಆಯಿತು ಅಂದರೆ ಅದೇ 12% ರಿಟರ್ನ್ ವರ್ಷಕ್ಕೆ ಸುಮಾರು 12 ಲಕ್ಷ ಇನ್ಕಮನ್ನು ಜನರೇಟ್ ಮಾಡುತ್ತೆ. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ 1 ಕೋಟಿ ಇದ್ದರೆ ಪ್ರತಿ ವರ್ಷ 12% ರಿಟರ್ನ್ ಬಂದರೆ 12 ಲಕ್ಷ ನಿಮಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಇದರಿಂದ ನೆಕ್ಸ್ಟ್ 1 ಕೋಟಿ ಮಾಡೋದಕ್ಕೆ ಕೇವಲ 5 ವರ್ಷ ಸಾಕಾಗುತ್ತೆ. ಅದಕ್ಕೆ ಇನ್ವೆಸ್ಟಿಂಗ್ನಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಇದೇನು ರಾಕೆಟ್ ಸೈನ್ಸ್ ಅಂತಲ್ಲ. ಸರಿಯಾದ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾರ್ಕೆಟ್ನಲ್ಲಿ ದೀರ್ಘಕಾಲ ಇನ್ವೆಸ್ಟೆಡ್ ಆಗಿದರೆ ಸಾಕಾಗುತ್ತೆ. ಈಗ ರೂಲ್ 3, ನಿಮ್ಮ SIPಯನ್ನು ನಿಧಾನವಾಗಿ ಹೆಚ್ಚಿಸ್ಕೊಳ್ತಾ ಹೋಗೋದು. ನಿಮ್ಮ ಇನ್ಕಮ್ ಹೆಚ್ಚಾದ ಹಾಗೆ ನಿಮ್ಮ SIP ಕೂಡ ಹೆಚ್ಚಾಗಬೇಕು. ಸೇಮ್ ಅಮೌಂಟ್ನ SIP ಮಾಡೋದು ಒಳ್ಳೆಯದು, ಆದರೆ ಸ್ಟೆಪ್ ಅಪ್ SIP ಮಾಡಿದ್ರೆ ನಿಮ್ಮ ವೆಲ್ತ್ ಕ್ರಿಯೇಷನ್ ಜರ್ನಿ ಇನ್ನೂ ಕೂಡ ಸ್ಪೀಡಾಗಿ ಬೆಳೀತಾ ಹೋಗುತ್ತೆ. ಇದರ ಲಾಜಿಕ್ ತುಂಬಾ ಸಿಂಪಲ್. ಹೋಗ್ತಾ ಹೋಗ್ತಾ ನಿಮ್ಮ ಸ್ಯಾಲ್ರಿ ಇನ್ಕಮ್ಮು ಹೆಚ್ಚಾಗ್ತಾನೆ ಹೋಗುತ್ತಲ್ವಾ, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ತಾ ಹೋಗಬೇಕು. ಪ್ರತಿ ವರ್ಷ ನಿಮ್ಮ SIPಯನ್ನು ಕೇವಲ 10% ಹೆಚ್ಚಿಗೆ ಮಾಡಿದ್ರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಅದರ ಎಫೆಕ್ಟ್ ತುಂಬ ದೊಡ್ಡದಾಗಿರುತ್ತೆ. ಇದನ್ನೇ ನಾವು 15-15-15 ರೂಲ್ ಅಂತ ಕರೆಯೋದು. ನೀವು ಪ್ರತಿ ತಿಂಗಳು 15,000 ರೂಪಾಯಿ 15 ವರ್ಷ ಇನ್ವೆಸ್ಟ್ ಮಾಡಿ. ವರ್ಷಕ್ಕೆ ಒಂದು 15% ರಿಟರ್ನ್ ಸಿಕ್ಕರೆ ಸುಮಾರು 1 ಕೋಟಿ ಕಾರ್ಪಸ್ ಮಾಡ್ಬೋದು. ಈ ಟೈಮ್ನಲ್ಲಿ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? 27 ಲಕ್ಷ ಮಾತ್ರ ಇರುತ್ತೆ. ಅಂದರೆ 27 ಲಕ್ಷ ಇನ್ವೆಸ್ಟ್ಮೆಂಟು, ಕಾರ್ಪಸ್ಸು 1 ಕೋಟಿ. ಉಳಿದ 73 ಲಕ್ಷ ಕಾಂಪೌಂಡಿಂಗೇ ಬಂದಿರುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಕೂಡ ಇದೆ. ಪ್ರತಿ ವರ್ಷ 15% ರಿಟರ್ನ್ ಸಿಗುತ್ತೆ ಅಂತ ಊಹೆ ಮಾಡೋದು ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗ್ಬೋದು. ಹಿಸ್ಟಾರಿಕಲಿ ನೋಡಿದ್ರೆ ವರ್ಷಕ್ಕೆ 12% ರಿಟರ್ನ್ ಅಂತೂ ಇದ್ದೇ ಇದೆ. ಅದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ ಕರಿಬೋದು. ಯಾಕೆಂದರೆ ಈ ಈಕ್ವಿಟಿ ಫಂಡ್ಸ್ ವಾಲಟೈಲ್ ಆಗಿರುತ್ತೆ ಬೈ ನೇಚರ್. ಕೆಲವು ವರ್ಷ -10% ರಿಟರ್ನ್ ಬರ್ಬೋದು, ಇನ್ನು ಕೆಲವು ವರ್ಷ +20% ಪಾಸಿಟಿವ್ ಆಗಿರ್ಬೋದು, ಹೆಚ್ಚಾಗಿರ್ಬೋದು, 20%ವರೆಗೂ ಕೊಡ್ಬೋದು. ಅದಕ್ಕಿಂತ ಹೆಚ್ಚಿನ ರಿಟರ್ನ್ ಕೂಡ ಸಿಗ್ಬೋದು. ಅದ್ರ ಜೊತೆಗೆ ಟ್ಯಾಕ್ಸಸ್ಸು, ಇನ್ಫ್ಲೇಷನ್ ಕೂಡ ನಿಮ್ಮ ಫೈನಲ್ ಕಾರ್ಪಸ್ನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ವಾಸ್ತವದಲ್ಲಿ 15 ವರ್ಷದಲ್ಲಿ 1 ಕೋಟಿ ಮಾಡಬೇಕು ಅನ್ನೋ ನಿಮಗೆ ಗುರಿ ಇದ್ದರೆ 12% ರಿಟರ್ನ್ ಸಿಗುತ್ತೆ ಅಂತ ಪರಿಗಣಿಸಿದ್ರೆ ನಿಮ್ಮ SIPಯನ್ನು ಪ್ರತಿ ವರ್ಷ ಸುಮಾರು 10% ಹೆಚ್ಚು ಮಾಡ್ತಾ ಹೋಗೋದು ತುಂಬಾ ಬೆಟರ್. ಇದನ್ನೇ ಸ್ಟೆಪ್ ಅಪ್ SIP ಅಂತ ಕರೆಯೋದು. ಸ್ಟೆಪ್ ಅಪ್ SIPಯ ದೊಡ್ಡ ಲಾಭ ಏನು ಅಂದರೆ ನಿಮ್ಮ ಸ್ಯಾಲ್ರಿ ಹೈಕ್ನ ಒಂದು ಭಾಗ ಆಟೋಮೆಟಿಕ್ ಆಗಿ ಲಾಂಗ್ ಟರ್ಮ್ ವೆಲ್ತ್ ಆಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ಟೆಪ್ ಅಪ್ SIP ಅನ್ನೋದು ಫಿನಾನ್ಷಿಯಲ್ ಗೋಲ್ಸನ್ನು ವೇಗವಾಗಿ ತಲುಪೋದಕ್ಕೆ ಇರುವಂಥ ಅತ್ಯಂತ ಸ್ಮಾರ್ಟ್ ಮತ್ತು ಪ್ರಾಕ್ಟಿಕಲ್ ವಿಧಾನಗಳಲ್ಲಿ ಒಂದು. ನೆಕ್ಸ್ಟ್ ರೂಲ್ 4, ಸರಿಯಾದ ಪೋರ್ಟ್ಫೋಲಿಯೋ ನಿರ್ಮಿಸೋದು. ಕೋರ್ ಆ್ಯಂಡ್ ಸ್ಯಾಟಲೈಟ್ ಅಪ್ರೋಚ್. ಯಾವತ್ತೂ ಟ್ರೆಂಡ್ಗಳ ಹಿಂದೆ ಓಡೋಕ್ಕೆ ಹೋಗಬೇಡಿ. ಸ್ಟ್ರಕ್ಚರ್ಡ್ ಅಪ್ರೋಚ್ ಇರಲಿ. ಅಂದರೆ ಇನ್ವೆಸ್ಟರ್ಸ್ ಮಾಡುವಂಥ ಸಾಮಾನ್ಯ ತಪ್ಪುಗಳಲ್ಲಿ ಇದು ಕೂಡ ಒಂದು. ಏನು ಮಾಡ್ತಾರೆ, ಈಗ ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ನೋಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಡೋದು. 1 ವರ್ಷ ಟಾಪ್ ಪರ್ಫಾರ್ಮಿಂಗ್ ಥಿಮ್ಯಾಟಿಕ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದೇ ನೆಕ್ಸ್ಟ್ ವರ್ಷ ಬಂದಾಗ ಮತ್ತೊಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಈ ರೀತಿಯ ಅಪ್ರೋಚ್ನಲ್ಲಿ ಸಮಸ್ಯೆ ಏನು ಗೊತ್ತಾ, ಇದರಲ್ಲಿ ಡಿಸಿಪ್ಲಿನ್ ಅನ್ನೋದೇ ಇರೋದಿಲ್ಲ. ಇದಕ್ಕಿಂತ ಬೆಟರ್ ವಿಧಾನ ಅಂದರೆ ಕೋರ್ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಪ್ರೋಚ್. ಹಾಗಂದ್ರೆ ಏನು, ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ನಲ್ಲಿ ಸುಮಾರು 70%ಇಂದ 80% ಭಾಗವನ್ನು ಕೋರ್ ಪೋರ್ಟ್ಫೋಲಿಯೋ ಆಗಿ ಇರೋದು. ಈ ಭಾಗದಲ್ಲಿ ಸಾಮಾನ್ಯವಾಗಿ ಡೈವರ್ಸಿಫೈಡ್ ಫಂಡ್ಗಳಿರ್ತವೆ. ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಫಂಡ್ಸು, ಇಂಡೆಕ್ಸ್ ಫಂಡ್ಸು, ಫ್ಲೆಕ್ಸಿ ಕ್ಯಾಪ್ ಫಂಡ್ಸು. ಹೀಗೆ ಈ ಫಂಡ್ಗಳ ಮುಖ್ಯ ಉದ್ದೇಶನೇ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ನೀವು ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ನೀವು ಹಾಕ್ಕೊಟ್ಟಂಗೆ ಆಗುತ್ತೆ. ಇದನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ಬೇರೆ ಬೇರೆ ಮಾರ್ಕೆಟ್ ಸೈಕಲ್ಗಳಲ್ಲಿ ಬೆಟರ್ ಪರ್ಫಾರ್ಮ್ ಮಾಡೋದಕ್ಕೆ ಅಂತಲೇ ಡಿಸೈನ್ ಮಾಡಿರುವಂಥ ಪೋರ್ಟ್ಫೋಲಿಯೋಗಳು. ಉಳಿದಂಥ 20%ಇಂದ 30%ನಷ್ಟು ಸ್ಯಾಟಲೈಟ್ ಪೋರ್ಟ್ಫೋಲಿಯೋಗೆ ಮೀಸಲಿಡಿ. ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂದರೆ ಇಲ್ಲಿ ನೀವು ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೋಬೇಕು. ಉದಾಹರಣೆಗೆ ಸೆಕ್ಟರ್ ಫಂಡ್ಸ್ ಆಗಿರ್ಬೋದು, ಥಿಮ್ಯಾಟಿಕ್ ಫಂಡ್ಸ್ ಆಗಿರ್ಬೋದು, ಮಿಡ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಹೈ ಕನ್ವಿಕ್ಷನ್ ಆಗಿರ್ಬೋದು, ಆಪರ್ಚುನಿಟೀಸ್ ಹೀಗೆ. ಆದರೆ ಈ ರೀತಿಯ ಇನ್ವೆಸ್ಟ್ಮೆಂಟ್ಸ್ ಮಾಡೋ ಮೊದಲು ಆ ಥೀಮ್ ಅಥವಾ ಸೆಕ್ಟರ್ನ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅಂದರೆ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಸ್ವಲ್ಪ ಬೋರಿಂಗ್ ಆಗಿದ್ರೂ ಪರವಾಗಿಲ್ಲ, ಆ್ಯಕ್ಚುಲಾಗಿ ಹಾಗೆ ಇರಬೇಕು ಅದು. ಯಾಕೆಂದರೆ ಅದರ ಕೆಲಸನೇ ಎಕ್ಸೈಟ್ಮೆಂಟ್ ಕೊಡೋದು ಅಲ್ಲ, ನಿಮ್ಮ ವೆಲ್ತನ್ನು ಬೆಳೆಸ್ತಾ ಹೋಗೋದು, ವೆಲ್ತ್ ಕ್ರಿಯೇಟ್ ಮಾಡೋದು. ಆದರೆ ಈ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಹೆಚ್ಚು ಎಕ್ಸೈಟಿಂಗೂ ಆಗಿರಬೇಕು. ಯಾಕೆಂದರೆ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಮುಖ್ಯ ಭಾಗ ಅಲ್ಲ, ಕೋರ್ ಪಾರ್ಟ್ ಅಲ್ಲ.
ಹಿಸ್ಟಾರಿಕಲಿ ನೋಡಿದರೆ ಕಳೆದ ವರ್ಷ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ನ ಹಿಂದೆ ಓಡೋದು ಹೆಚ್ಚಿನ ಸಂದರ್ಭಗಳಲ್ಲಿ ಬೆಸ್ಟ್ ಸ್ಟ್ರಾಟಜಿ ಆಗಿರೋದಿಲ್ಲ. ಯಾಕೆಂದರೆ ಮಾರ್ಕೆಟ್ ಯಾವಾಗಲೂ ಸೈಕಲ್ನ ರೀತಿಯಲ್ಲಿ ಚಲನೆ ಮಾಡ್ತಾ ಇರುತ್ತೆ. ಒಂದು ಟರ್ಮ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇನ್ನೊಂದು ಟರ್ಮ್ನಲ್ಲಿ ವೀಕ್ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕಾಗಿ ಸ್ಟ್ರಕ್ಚರ್ಡ್ ಪೋರ್ಟ್ಫೋಲಿಯೋ ನಾರ್ಮಲಿ ರಿಯಾಕ್ಟಿವ್ ಪೋರ್ಟ್ಫೋಲಿಯೋಗಿಂತ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನೆಕ್ಸ್ಟ್ ರೂಲ್ 5, ಡೈವರ್ಸಿಫಿಕೇಶನ್ ಮತ್ತು ಅಸೆಟ್ ಅಲೋಕೇಶನ್ ಮೇಲೆ ಗಮನ ಕೊಡೋದು. ಈಕ್ವಿಟಿ ಮಾತ್ರ ಸಾಕು ಅಂತ ಅಂದ್ಕೋಬೇಡಿ. ಸರಿಯಾದಂಥ ಡೈವರ್ಸಿಫಿಕೇಶನ್ ನಿಮ್ಮ ಓವರಾಲ್ ರಿಸ್ಕನ್ನು ಕಮ್ಮಿ ಮಾಡುತ್ತೆ. ಇನ್ನೊಂದೇನು ಗೊತ್ತಾ, ಈ ವೆಲ್ತ್ ಕ್ರಿಯೇಷನಲ್ಲಿ ನೀವು ಬೇಗ ಶುರು ಮಾಡೋದು ಅತ್ಯಂತ ಮುಖ್ಯವಾದಂಥ ಅಂಶಗಳಲ್ಲಿ ಒಂದು. ನಂಬರ್ಸ್ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಉದಾಹರಣೆಗೆ ಎಕ್ಸಾಂಪಲ್, ನೀವು 30ನೇ ವಯಸ್ಸಿನಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು 10,000 ಇನ್ವೆಸ್ಟ್ ಮಾಡೋದಕ್ಕೆ ಆರಂಭಿಸಿದ್ರಿ ಅಂತ ಅನ್ಕೊಳ್ಳಿ, ಸ್ಟಾರ್ಟ್ ಮಾಡಿದಿರಿ ಅಂತ ಅನ್ಕೊಳ್ಳಿ. ವರ್ಷಕ್ಕೆ ಒಂದು 12% ರಿಟರ್ನ್ ಸಿಗುತ್ತೆ ಅಂತ ನೋಡಿದ್ರು ನಿಮ್ಮ 60ನೇ ವಯಸ್ಸಿಗೆ ಕಾರ್ಪಸ್ ಎಷ್ಟಾಗಿರುತ್ತೆ? ಸುಮಾರು 3.1 ಕೋಟಿ. ಈಗ ಇದೇ ಗೋಲನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ನೀವು 30ರ ಬದಲು 40ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಅಷ್ಟೇ ದುಡ್ಡನ್ನು 60 ವರ್ಷದ ಒಳಗೆ ಮಾಡೋದಕ್ಕೆ ನೀವು ಪ್ರತಿ ತಿಂಗಳು 35,000 ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ 10,000, ಇಲ್ಲಾದರೆ 35,000 ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅಂದರೆ 3.5 ಪಟ್ಟು ಹೆಚ್ಚು 10 ವರ್ಷ ಲೇಟಾಗಿ ಶುರು ಮಾಡಿದ್ದಕ್ಕೆ. ಇದನ್ನೇ ಅರ್ಲಿ ಇನ್ವೆಸ್ಟಿಂಗ್ನ ಪವರ್ ಅನ್ನೋದು. ಆದರೆ ಬೇಗ ಶುರು ಮಾಡೋದು ಮಾತ್ರ ಸಾಲೋದಿಲ್ಲ, ಸರಿಯಾದ ಅಸೆಟ್ ಅಲೋಕೇಶನ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಸೆಟ್ ಅಲೋಕೇಶನ್ ಅಂದರೆ ನಿಮ್ಮ ಎಲ್ಲ ಹಣವನ್ನು ಈಕ್ವಿಟಿಯಲ್ಲಿ ಹಾಕೋದ್ರ ಬದಲು ಬೇರೆ ಬೇರೆ ಅಸೆಟ್ ಕ್ಲಾಸಸ್ಗಳಲ್ಲಿ ಹಂಚಿಕೆ ಮಾಡಿ ಹೂಡಿಕೆ ಮಾಡೋದು. ಸಾಮಾನ್ಯವಾಗಿ ಹೆಚ್ಚು ಬಳಸುವಂಥ ಅಸೆಟ್ ಕ್ಲಾಸಸ್ ಯಾವುದು? ಈಕ್ವಿಟಿ, ಡೆಟ್, ಗೋಲ್ಡ್. ಇವು 3 ಮಾರ್ಕೆಟ್ ಸೈಕಲ್ನಲ್ಲಿ ಭಿನ್ನ ರೀತಿಯಲ್ಲಿ ವರ್ತಿಸ್ತಾ ಇರುತ್ತೆ. ಈಕ್ವಿಟಿ ಮಾರ್ಕೆಟ್ ಕುಸಿದಾಗ ಡೆಟ್ ಮತ್ತು ಗೋಲ್ಡ್ ಸಾಮಾನ್ಯವಾಗಿ ಹೆಚ್ಚು ಸ್ಟೇಬಲ್ ಆಗಿರುತ್ತೆ, ಕೆಲವೊಮ್ಮೆ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ. ಅದಕ್ಕಾಗಿ ಡೈವರ್ಸಿಫಿಕೇಶನ್ ನಿಮ್ಮ ಪೋರ್ಟ್ಫೋಲಿಯೋನ ಒಟ್ಟಾರೆ ವೊಲಾಟಿಲಿಟಿಯನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಅಸೆಟ್ ಅಲೋಕೇಶನ್ ನಿಮಗೆ ಸೂಕ್ತ ಅನ್ನೋದು ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಮತ್ತು ಟೈಮ್ ಹೊರೈಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ, ಒಬ್ಬ ಯಂಗ್ ಇನ್ವೆಸ್ಟರ್ ರಿಟೈರ್ಮೆಂಟ್ಗೆ ಇನ್ನೂ ತುಂಬ ಟೈಮ್ ಇದೆ, ಈಕ್ವಿಟಿ ಹೆವಿ ಪೋರ್ಟ್ಫೋಲಿಯೋ ಸೂಕ್ತವಾಗಿರ್ಬೋದು ಅಂಥವರಿಗೆ. ಯಾಕೆಂದರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅದನ್ನು ತಡ್ಕೊಳ್ಳುವಂಥ ಸಾಕಷ್ಟು ಟೈಮ್ ಅವ್ರಿಗಿರುತ್ತೆ. ಆದರೆ ರಿಟೈರ್ಮೆಂಟ್ ಹತ್ತಿರ ಆಗ್ತಾ ಇದ್ದ ಹಾಗೆ ಡೆಟ್ ಅಲೋಕೇಶನನ್ನು ನಿಧಾನವಾಗಿ ಹೆಚ್ಚಿಸಬೇಕು. ಇದರಿಂದ ನೀವು ಕೂಡಿಟ್ಟಿರುವಂಥ ಕಾಪಸನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಡೈವರ್ಸಿಫಿಕೇಶನ್ ಯಾವತ್ತೂ ಹೈ ರಿಟರ್ನ್ ಕೊಡುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ವೇ ಇಲ್ಲ. ಆದರೆ ಅದು ದುಡ್ಡು ಕಳ್ಕೊಳ್ಳೋದ್ರಿಂದ ನಿಮ್ಮನ್ನು ಸೇಫ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನಿಮ್ಮ ವೆಲ್ತ್ ಕ್ರಿಯೇಷನ್ ಜರ್ನಿಯನ್ನು ಹೆಚ್ಚು ಸಸ್ಟೈನೇಬಲ್ ಆಗಿ ಮಾಡುತ್ತೆ. ಸೊ ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಈಗ ಬರೋಣ ಕೊನೆಯದಾಗಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಮ್ಯೂಚುವಲ್ ಫಂಡ್ಸ್ನ ಮೂಲಕ ವೆಲ್ತ್ ಕ್ರಿಯೇಟ್ ಮಾಡಬಹುದಾ? ಶ್ರೀಮಂತ ಆಗಬಹುದಾ? ಉತ್ತರ ಖಂಡಿತವಾಗಿ ಆಗ್ಬೋದು. ಆದರೆ ಇದು ಶಾರ್ಟ್ ಕಟ್ ಅಲ್ಲ. ಇದು ರಾತ್ರೋರಾತ್ರಿ ಶ್ರೀಮಂತ ಆಗುವಂಥ ಸ್ಕೀಮ್ ಅಂತೂ ಅಲ್ಲ. ಇದು ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಇರುವಂಥ ಒಂದು ಪ್ರಾಸೆಸ್. ಆ ಪ್ರಾಸೆಸ್ ಈ 5 ಪ್ರಿನ್ಸಿಪಲ್ಸ್ನ ಮೇಲೆ ನಿಂತಿದೆ. ಗುರಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿ, ಮೊದಲು ನಿಮ್ಮ ಫಿನಾನ್ಷಿಯಲ್ ಟಾರ್ಗೆಟನ್ನು ನಿರ್ಧಾರ ಮಾಡಿ, ನಂತರ ಆ ಗುರಿಯನ್ನು ತಲುಪೋದಕ್ಕೆ ಇವತ್ತಿನಿಂದ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅದನ್ನು ಲೆಕ್ಕ ಹಾಕಿ. ಲಾಂಗ್ ಟರ್ಮ್ನವರೆಗೆ ಇನ್ವೆಸ್ಟ್ ಆಗಿರಿ. ಹಿಸ್ಟ್ರಿ ಏನು ಹೇಳುತ್ತೆ? ನೀವು ಹೆಚ್ಚು ಟೈಮ್ ಇನ್ವೆಸ್ಟೆಡ್ ಆಗಿದ್ದಷ್ಟು ಲಾಸ್ ಆಗುವಂಥ ಸಾಧ್ಯತೆ ಕಮ್ಮಿ ಅಂತ. ಪ್ರತಿ ವರ್ಷ ನಿಮ್ಮ SIPಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಿ. ನಿಮ್ಮ ಇನ್ಕಮ್ ಹೆಚ್ಚಾದ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಹೆಚ್ಚಾಗ್ತಾ ಹೋಗಬೇಕು. ಕೋರ್ ಆ್ಯಂಡ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಿ ಟ್ರೆಂಡ್ಗಳ ಹಿಂದೆ ಓಡೋದನ್ನು ಬಿಟ್ಟುಬಿಡಿ. ಸ್ಟ್ರಕ್ಚರ್ಡ್ ಇನ್ವೆಸ್ಟ್ಮೆಂಟ್ ಅಪ್ರೋಚನ್ನು ಅನುಸರಿಸೋದನ್ನು ಕಲೀರಿ. ಅಸೆಟ್ ಅಲೋಕೇಶನ್ ಮತ್ತು ಡೈವರ್ಸಿಫಿಕೇಷನ್ಗೆ ಮಹತ್ವ ಕೊಡಿ. ಬೇರೆ ಬೇರೆ ಅಸೆಟ್ ಕ್ಲಾಸಸ್ನಲ್ಲಿ ಹೂಡಿಕೆ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ರಿಸ್ಕನ್ನು ಕಮ್ಮಿ ಮಾಡಿಕೊಳ್ಳಿ. ಈ 5 ಪ್ರಿನ್ಸಿಪಲ್ಗಳನ್ನು ನಿರಂತರವಾಗಿ ಅನುಸರಿಸಿದ್ರೆ ಕಾಲಕ್ರಮೇಣ ವೆಲ್ತ್ ಕ್ರಿಯೇಷನ್ ಸಾಧ್ಯ ಆಗುತ್ತೆ. ಇವತ್ತೇ ಶ್ರೀಮಂತ ಆಗ್ತೀನಿ ಅಂತ ಹೊರಟ್ರೆ ಅದು ಸಾಧ್ಯ ಇಲ್ಲ. ಸಿಸ್ಟಮ್ಯಾಟಿಕ್ ಅಪ್ರೋಚನ್ನು ಇಟ್ಕೊಳ್ಳಿ, ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ, ಫಿನಾನ್ಷಿಯಲ್ ಫ್ರೀಡಮ್ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.